ನಿಮ್ಗೊಂದು ವಿಷಯ ಹೇಳಬೇಕು ಅನ್ನಿಸ್ತಿದೆ. ಹೇಳು. ಈ ರೀತಿ ನೀವು ಹಾಡಲ್ಲ ಅಂತ ಹಣ ವಾಪಸ್ ಕಳಿಸಿದ್ದು ನನಗೇನೋ ಸರಿಯಿಲ್ಲ ಅನ್ನಿಸ್ತು. ಮತ್ತೇನ್ ಮಾಡ್ಬೇಕಾಗಿತ್ತು? ಅವ್ರು ಅಂದಿದ್ದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅವ್ರ ಕಾಲಿಗೆ ಬಿದ್ದು ಆಡ್ತೀನಿ ಅಂತ ಕೇಳ್ಕೋಬೇಕಾಗಿತ್ತಾ? ಅನ್ಕಲ್ಚರ್ಡ್ ಈಡಿಯಟ್ಸ್. ಅವ್ರಿಗೆ ಹಾಡಲ್ಲ ಅಂದಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಬೇರೆ ಯಾರಿಗೂ ಹಾಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದು ತಪ್ಪು. ಇದು ನಿಮ್ಮ ಪರ್ಸನಲ್ ವಿಷಯ ಅಂತ ನನಗೆ ಗೊತ್ತು. ಇದರಲ್ಲಿ ನಾನು ತಲೆ ಹಾಕಬಾರ್ದು ಅಂತನೂ ನನಗೆ ಗೊತ್ತು. ಆದರೆ ನನಗೆ ಸಹಾಯ ಮಾಡಿದ ಈ ಮನೆಯವರ ಪರಿಸ್ಥಿತಿನ ನನ್ನ ಕಣ್ಣಾರೆ ನೋಡಿದ್ಮೇಲೂ ನಾನು ಸುಮ್ಮನೆ ಇದ್ರೆ ಅದು ನನ್ನ ಆತ್ಮಕ್ಕೆ ದ್ರೋಹ ಮಾಡ್ಕೊಂಡಾಗತ್ತೆ. ಹೊರಗಡೆ ನಿಮ್ಮನ್ನು ಪ್ರೀತಿಸ್ತಿರೋ ನಿಮ್ಮ ಅಭಿಮಾನಿಗಳು ನಿಮ್ಮ ಹಾಡಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಅಭಿಮಾನ, ಅವ್ರ ಪ್ರೀತಿಗಾದ್ರೂ ನೀವು ಬೆಲೆ ಕೊಡ್ಲೇಬೇಕಲ್ವಾ? ಅಷ್ಟೇ ಅಲ್ಲ, ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಿಮ್ಮನ್ನ ಗೌರವಿಸಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ನೀವು ಮತ್ತೆ ಯಾವಾಗ ಹಾಡ್ತೀರೋ ಅಂತ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವ್ರ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಎಲ್ಲಿ ತನಕ ನೀವು ಹಾಡ್ತಿರೋ ಅಲ್ಲಿ ತನಕ ಜನ ಕೇಳ್ತಿರ್ತಾರೆ. ಯಾವಾಗ ನೀವು ಹಾಡೋದ್ ನಿಲ್ಲಿಸ್ತಿರೋ ಜನ ನಿಮ್ಮನ್ನ ಮರ್ತು ಬಿಡ್ತಾರೆ. ನೀವೇ ಈ ರೀತಿ ಆಗೋಕೆ ನಾನೇ ಕಾರಣ ಅಂತ ತಿಳ್ಕೊಂಡು ನಿಮ್ ತಾಯಿ ಮನಸ್ಸಿನಲ್ಲಿ ಕೊರಗ್ತಿದ್ದಾರೆ. ನೀವ್ ಮತ್ತೆ ಮೊದಲ್ನಾಗಾಗ್ಬೇಕು, ಹಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ನಿಮ್ಮ ಈ ಮೌನ ಅವ್ರಿಗೆ ಪ್ರತಿ ಕ್ಷಣ ಹಿಂಸೆ ಕೊಡ್ತಿದೆ. ಯೋಚನೆ ಮಾಡಿ. ಕುವೆಂಪು ಅವ್ರು ಹೇಳ್ದಾಗೆ ನಿಮ್ಮಲ್ಲಿರೋ ಚೇತನನ ನಿಲ್ಲಿಸ್ಬೇಡಿ, ಅದಕ್ಕೊಂದು ಮನೆನೂ ಕಟ್ಟಬೇಡಿ, ಅದ್ರ ಕೊನೆನೂ ಮುಟ್ಟಿಸ್ಬೇಡಿ. ಆ ಚೇತನನ ಅನಂತವಾಗಿರೋ ಹಾಗೆ ಮಾಡಿ. ಆಹಾ, ಪ್ರೋಗ್ರಾಮ್ ಅಂದ್ರೆ ಇದು ಕಣಯ್ಯ. ಅಯ್ಯಯ್ಯೋ, ಆ ಹುಬ್ಳಿ ಕ್ರೌಡ್ ಏನು ಕೂಗಾಟ! ಅಯ್ಯಯ್ಯಪ್ಪ, ಅವ್ರ ತಟ್ಟಿ ಚಪ್ಪಾಳಿಗೆ ನನ್ನ ಎದೆ ಗುಂಡಿಗೆನೆ ಗಡ 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 ಅಂತ ನಡಗೋತು. ಯಪ್ಪ ಡ್ರೈವರ್, ಒಂದ್ ನಿಮಿಷ ನಿಲ್ಸು, ಗಾಡಿ ನಿಲ್ಸು. ಅಲ್ಲೋಡು ನೋಡ್ಲೆ ಕಿಶನ್. ಕಿಶನ್ ನೋಡ್ಲೆ. ಅಯ್ಯಯ್ಯೋ ಪಾಪಿ, ಮಕ್ಕಳು ಅನ್ನೋದನ್ನ ನೋಡ್ದೆ ಹಿಂಗ್ ಮಾಡವಳಲ್ಲ. ಒಂದ್ ಹೆಂಡಂಗ್ಸಾಗಿ ಹಿಂಗ್ ಮಾಡವಳಂದ್ರೆ ನಂಗೆ ನಂಬೋಕೆ ಆಯ್ತಾ ಇಲ್ಲ. ಹೆಂಗ್ಸ ಅವಳು? ಹೆಂಗ್ ರೂಪದಲ್ಲಿ ಬಂದಿರೋ ರಾಕ್ಷಸಿ ಮಗ. ಇದೊಡಪ್ಪ ಚಿನ್ನ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಊಟ ಮಾಡಿದ್ರಂತೆ. ಬೇಡಮ್ಮ, ಮಕ್ಳು ಊಟ ಮಾಡಿ ಎಷ್ಟ್ ದಿನ ಆಯ್ತು. ಮೊದ್ಲು ಊಟ ಮಾಡ್ಲಿ, ಆಮೇಲೆ ನಾನೇ ಸ್ನಾನ ಮಾಡಿಸಿ ಮಲಗಿಸ್ತೇನೆ. ಇದೊಳಪ್ಪ ಬಾಪುಟ, ನಡಿ ನಡಿ. ನನಗೆ ಗೊತ್ತಿತ್ತು, ಆನಂದ್ ಲಯನ್ ಹಾರ್ಟೆಡ್ ಮ್ಯಾನ್. ಎಂತ ಪ್ರಾಬ್ಲಮ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ ಹೇಗ್ ಫಿನಿಕ್ಸ್ ತರ ಮತ್ತೆ ರೈಸ್ ಆಗ್ಬಿಟ್ರು. ಅಯ್ಯಯ್ಯಯ್ಯಯ್ಯೋ, ಅದಕ್ಕೆ ಅಲ್ವೇ ನೀವೀಗ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ ಬಂದ್ಬಿಟ್ಟಿರೋದು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಗ್ರಿಮೆಂಟ್ ನಲ್ಲಿ ಇರೋದನ್ನೆಲ್ಲ ನೀವು ಒಂದ್ಸಲಿ ಓದ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಆಯ್ತು ಸರ್, ನಾವು ನಿಮಗೆ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀವಿ. ಅದು ನೀವು ಹಾಡೋ ಹಾಡಿಗೆ ನಾವು ಕೊಡ್ತಾ ಇರೋ ಪೇಮೆಂಟ್ ಅಲ್ಲ ಸರ್, ಎಕ್ಸ್ಟ್ರಾ ಮನಿ. ಈ ರೀತಿ ನಾವು 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡೋಣ. ನಮ್ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ನಮ್ ಕಂಪ್ನಿ ಮಾತ್ರ ಹಾಡ್ಬೇಕಷ್ಟೇ. ಅಮ್ಮ, 1 ನಿಮಿಷ ಬರ್ತೀರಾ? ಇನ್ನೇನ್ ಸರ್, ಅಗ್ರಿಮೆಂಟ್ ಸೈನ್ ಮಾಡ್ಬೋದಲ್ಲ? ಓಕೆ ಸರ್. ಮಗ, 1 ನಿಮಿಷ ತಡಿಯಪ್ಪ. ಇವತ್ತು ದಿನ ಚೆನ್ನಾಗಿಲ್ವಂತೆ, ಒಂದ್ ಒಳ್ಳೆ ದಿನ ನೋಡಿ ಒಪ್ಪಂದ ಮಾಡ್ಕೊಂಡ್ರಾಯ್ತು. ಆಯ್ತವ, ತಗೊಳ್ಳಿ ಸರ್. ಆಯ್ತಮ್ಮ, ತಾವ್ ಹೇಗ್ ಹೇಳ್ತಾರೋ ಹಾಗೆ ಆಗ್ಲಿ. ಆಯ್ತು ಸರ್, ಆದ್ರೆ ನೀವು ಮಾತ್ರ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಓಕೆ ಸರ್. ದುಡ್ಡಿನ ಪ್ರಾಬ್ಲಮ್ ಇದ್ರೆ ನೆಗೋಷಿಯೇಟ್ ಮಾಡೋಣ. ಶೋರ್. ನಾನಿನ್ ಬರ್ತೀನಿ, ನಿಮ್ Thank ಜೊತೆ you. ಟಚ್ ಅಲ್ಲಿ ಇರ್ತೀನಿ ಸರ್. ಓಕೆ, ಬರ್ತೀವಿ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಬರ್ತೀವಮ್ಮ. ಅವ್ವ, ಯಾಕವ್ವ ಈ ತರ ಮಾಡ್ದೆ? ನಾನೇ ಹೀಗ್ ಮಾಡೋಕ್ ಹೇಳ್ದೆ. ನೀನಾ? ಯಾಕೆ? ಕೇವಲ 10 ಲಕ್ಷ ರೂಪಾಯಿಗೋಸ್ಕರ ಆನಂದ್ ತಮ್ಮನ್ ತಾವು ಬೇರೆಯವ್ರಿಗೆ ಮಾರ್ಕೊಳ್ಳೋದು ಒಳ್ಳೇದಲ್ಲ ಅನ್ನಿಸ್ತು. ಅದಕ್ಕೆ ಅಂದ್ರೆ ಈ ಅಗ್ರಿಮೆಂಟ್ ನಿಂದ ಆನಂದ್ ಆ ಕಂಪನಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಹೊರತು ಆ ಕಂಪನಿ ಇವ್ರ ಕಂಟ್ರೋಲ್ ನಲ್ಲಿ ಇರಲ್ಲ. ಇದ್ರಲ್ಲಿ
ಆನಂದ್ ಬೇರೆ ಕಂಪನಿಗೆ ಹಾಡಬಾರ್ದು ಅಂತ ಕಂಡೀಷನ್ ಇದೆಯೇ ಹೊರತು ಆ ಕಂಪನಿ ಬೇರೆಯವ್ರಿಗೆ ಹಾಡಿಸ್ಬಾರ್ದು ಅಂತ ಕಂಡೀಷನ್ ಇಲ್ವಲ್ಲ. ಇವತ್ತು ಆನಂದ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಆ ಕಂಪನಿಯವರು ವರ್ಷಕ್ಕೆ ಮಿನಿಮಮ್ ಅಂದ್ರೂ 10 ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾರೆ. ಆದ್ರೆ ಅವರು ಇವ್ರಿಗೆ ಕೊಡ್ತಾ ಇರೋದು ಕೇವಲ 10 ಲಕ್ಷ. ಅಯ್ಯೋ ಅದ್ರಲ್ಲಿ ಏನಮ್ಮ ತಪ್ಪು? ಬಂಡವಾಳ ಹಾಕ್ತಾರೆ, ಲಾಭ ತಗೋತಾರಪ್ಪ. ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರು ಯಾವ ಇನ್ವೆಸ್ಟ್ಮೆಂಟು ಮಾಡಲ್ಲ. ಅವ್ರ ಬಂಡವಾಳನೇ ಆನಂದ್ ಅನ್ನೋ ಹೆಸರು. ಇದ್ರ ಜೊತೆಗೆ ಬೇರೆಯವ್ರಿಗೆ ಹಾಡಬಾರ್ದು ಅಂತ ಆನಂದ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇವ್ರ ಗುಡ್ ವಿಲ್ ನ ಪೂರ್ತಿ ಅವರೇ ಯೂಸ್ ಮಾಡ್ಕೋತಾರೆ. ಈ ರೀತಿ ಬೇರೆಯವರು ನಿಮ್ಮಿಂದ ಅನುಕೂಲ ಮಾಡ್ಕೊಂಡು ಲಾಭ ಮಾಡ್ತಿರ್ಬೇಕಾದ್ರೆ ನಾವೇ ಯಾಕೆ ಒಂದು ಕ್ಯಾಸೆಟ್ ಕಂಪನಿ ಓಪನ್ ಮಾಡಬಾರದು? ಅವ ಸಂಗೀತ ಹೇಳ್ತಾ ಇರೋದು ಸರಿಯಾಗಿದೆ ಕಣವ. ನಾವು ನಮ್ದೇ ಒಂದು ಕಂಪ್ನಿ ಶುರು ಮಾಡೋಣ. ಅದಕ್ಕೆ ಅಪ್ಪನ ಹೆಸರು ಇಡೋಣ. ಅದಕ್ಕೆ ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕಂಪನಿ ಶುರು ಮಾಡ್ಬಿಟ್ರೆ ಎಲ್ಲ ಆಗೋಯ್ತು ಅನ್ಕೊಂಡ್ಬಿಟ್ರಾ? ಕ್ಯಾಸೆಟ್ ಕಂಪನಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೈಕ್ ಹಿಡ್ಕೊಂಡು ಹಾಡು ಹೇಳ್ದಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜೇಶ್ ರಾಮನಾಥ್ ಅವ್ರನ್ನ ಬುಕ್ ಮಾಡಿದ್ದಾರೆ. ಜೊತೆಗೆ ಸಿಂಗರ್ ಆಗಿ ಶ್ರುತಿ ಅವ್ರನ್ನ ಬೇರೆ ಬುಕ್ ಮಾಡಿದಾರಂತೆ ಸರ್. ಮಾಡ್ಲಿ, ನೀವೀಗ ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡಿ. ಶ್ರುತಿ ಮನೆಗೆ ಹೋಗಿ ಅವಳು ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟು ಅವಳನ್ನ ನಮ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿ ಅಗ್ರಿಮೆಂಟ್ ಮಾಡಿಸಿ. ಅವನ್ ಇದ್ರಲ್ಲಿ ಹೇಗ್ ಗೆಲ್ತಾನೋ ನಾನು ನೋಡ್ತೀನಿ. ಅಯ್ಯೋ ಗುರು, ಏನು? ಒಂದ್ ನಿಮಿಷ ಬಾಯ್ಲಿ. ಯಾಕೇನಾಯ್ತು? ಶ್ರುತಿ ಅವರು ಹಾಡಕ್ ಬರ್ತಾ ಇಲ್ವಂತೆ. ಯಾಕಂತೆ? ಅದೇ ಅವತ್ತು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡಕ್ ಬಂದಿದ್ರಲ್ಲ ಅರುಣ್ ನಾಡಿಯೋದವ್ರು, ಅವರು ಶ್ರುತಿ ಅವ್ರ ಟೈ ಅಪ್ ಮಾಡ್ಕೊಂಡು ನೆನ್ನೆನೆ ಅಗ್ರಿಮೆಂಟ್ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಅವ್ರು ಹಾಡಕ್ ಬರ್ಲಿಲ್ವಂತೆ. ಓ ಶಿಟ್, ಅದನ್ನ ಮೊದಲೇ ಹೇಳಕ್ ಏನಾಗಿತ್ತಂತೆ? ಈ ತರ ಕೊನೆ ಮೂಮೆಂಟ್ ಅಲ್ಲಿ ಕೈ ಕೊಟ್ರೆ? ಸರಿ ಆಗಿದ್ದು ಆಗೋಯ್ತು, ಈಗೇನ್ ಮಾಡೋಣ ಹೇಳು? ಅರ್ಜೆಂಟ್ ಯಾವ ಸಿಂಗರು ಸಿಗ್ತಾ ಇಲ್ಲ, ರೆಕಾರ್ಡಿಂಗ್ ನಿಲ್ಸ್ಬಿಡೋಣ. ನೋ, ಯಾವುದೇ ಕಾರಣಕ್ಕೂ ವಾಯ್ಸ್ ಮಿಕ್ಸಿಂಗ್ ಮಾತ್ರ ನಿಲ್ಬಾರ್ದು. ನಾವು ಸೋತಾಗೆ. ಯಾಕೆ? ಏನಾಯ್ತು? ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತು. ಶ್ರುತಿ ನಮ್ಗೆ ಆಡ್ಬಾರ್ದು, ನಾವ್ ಇದ್ರಲ್ಲಿ ಗೆಲ್ಬಾರ್ದು ಅಂತ ನನ್ನ ಹತ್ರ ಟೈ ಅಪ್ ಮಾಡಕ್ ಬಂದಿರಲ್ಲ ಆ ಅರುಣ್ ಆಡಿಯೋಸ್ ಅವರು ಈಗ ಅವಳನ್ನ ಬ್ಲಾಕ್ ಮಾಡಿದ್ದಾರೆ. ಎಸ್ಟಾಬ್ಲಿಷ್ ಸಿಂಗರ್ ಅಂದ್ರೆ ತಾನೇ ಈ ರಾಜಕೀಯ. ಯಾವ್ದಾದ್ರೂ ಹೊಸ ವಾಯ್ಸ್ ಹಾಕೋಣ. ನಿಮ್ ಕಂಪ್ನಿಯಿಂದ ಹೊಸ ಸಿಂಗರ್ ಪರಿಚಯ ಮಾಡಿಸಾಗುತ್ತೆ. ಅದೇನೋ ಸರಿ ಸರ್, ಆದ್ರೆ ಈಗ ತಕ್ಷಣಕ್ಕೆ ಹೊಸ ವಾಯ್ಸ್ ಎಲ್ಲಿಂದ ತರೋದು? ನಮ್ ಸಂಗೀತನ ಹಾಡ್ ಹೇಳಿದ್ರೆ ಹೆಂಗೆ? ಅಯ್ಯಯ್ಯೋ, ನಾನ್ ಹಾಡೋದು ಅಂದ್ರೆ ಯಾಕಾಗ್ಬಾರ್ದವ? ನೀನು ಆ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಹಾಡೇಳು ಮಲಗಿಸ್ತಾ ಇದ್ದದನ್ನ ನಾನೇ ನೋಡಿದೀನಿ. ನೀನ್ ಹಾಡೇಳದು ಇವ್ರಿಗೆ ಸರಿಯಾಗದೆ ಅಂತ ಅನ್ಸಿರೆ ಯಾಕೆ ಆಡ್ಬಾರ್ದು? ಅವ ನಾನು ಆಫೀಸ್ಗೆ ಹೊರಟು ಬರ್ತೀನವ. ಏನ್ ಹುಡುಕ್ತಿದ್ಯೋ? ಏನಿಲ್ಲವಾ, ಸಂಗೀತ ಇಲ್ಲವಾ? ಅವಳ ಅವ್ರವ್ನ ಆಪ್ಲೇಸನಿಸ್ಯ ಮಾತಾಡ್ಬೇಕು ಅಂತ ಆಸ್ಪತ್ರೆಯಿಂದ ಡಾಕ್ಟ್ರಪ್ಪ ಫೋನ್ ಮಾಡಿದ್ರು. ಅಲ್ಗೋಗವಳೆ, ಅಲ್ಲಿ ಮಾತಾಡ್ಕೊಂಡು ಅಲ್ಲಿಂದಲೇ ಆಫೀಸಿಗೆ ಬೋತಾಳಂತೆ. ಸರಿ ಕಣವ,